ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಏನು ವಿಷಯ ಅಂದರೆ, ಯಾರೋ ಶಿವಕುಮಾರು ಮತ್ತೊಬ್ಬ ಯಾರೋ ಈ ಕನ್ನಡ ಪರ ಯಾವುದೋ ಸೇನೆ ಹೋರಾಟಗಾರಿದ್ದ ತಮ್ಲೈನಲ್ಲಿ ಅವ್ರ ಫೋಟೋ ಹಾಕಿದ್ದೀನಿ ನೋಡಿ. ಈ ವ್ಯಕ್ತಿಗಳಾಗಲಿ ಮತ್ತೊಬ್ಬರಾಗಲಿ ಮಗದೊಬ್ಬರಾಗಲಿ ಯಾರೇ ರೀತಿ ಕೆಲಸ ಮಾಡಿದ್ರು ಅದು ತಪ್ಪೇ. ಒಬ್ಬ ವ್ಯಕ್ತಿಯ ಪರವಾಗಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಿ, ಮತ್ತೊಂದು ಕೊಡಿ ಅಂತ ಹೋಗ್ತಾರಲ್ಲ, ಇವರಿಗೆಲ್ಲ ನಾಚಿಕೆ ಆಗ್ಬೇಕಾ ಏನಾಗ್ಬೇಕಾ ಹೇಳಿ ಸ್ನೇಹಿತರೆ. ಇವರು ಕಷ್ಟದಿಂದ ಬಂದಿದ್ದಾರೆ, ಹೂವು ಮಾರ್ಕೊಂಡು ಸಂಘಟನೆ ಮಾಡಿದಾರೋ ಮತ್ತೊಂದೋ ಮಗದೊಂದೋ ಅದು ಸೆಕೆಂಡ್ರಿ. ಆದರೆ ಇವರು ಮಾಡೋ ಕೆಲಸಗಳು ಏನು? ವೈಭವ್ ಸೂರ್ಯವಂಶಿ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಬಾಲಕಾರ್ಮಿಕ ಇವೆಲ್ಲ ಏನು ಸಮಾಜಕ್ಕೆ ಏನಾದ್ರು ಬೇಕಾದದ್ದನ್ರಿ. ಅವನ ಟ್ಯಾಲೆಂಟಿಂದ ಬಂದ ಅವನ ಜೀವನ ರೂಪಿಸ್ಕೊಂತ ಇದ್ದಾರೆ, ಅವರೊಂದು ಆಟ ಆಡ್ತಾ ಇದ್ದಾರೆ. ಮತ್ತೆ ನಮ್ಮ ಕನ್ನಡ ಶಾಲೆಗಳ ಬಗ್ಗೆ ಎಂದಾರು ಇವರು ಧ್ವನಿ ಎತ್ತಿದ್ದಾರ? ನಮ್ಮ ಕನ್ನಡ ಶಾಲೆ ಅಳಿವಿನ ಅಂಚಿನಲ್ಲಿರುವ ಶಾಲೆಗಳ ಬಗ್ಗೆ ಎಂದಾರು ಧ್ವನಿ ಎತ್ತಿದ್ದಾರ? ಕನ್ನಡ ಸಂಸ್ಕೃತಿ ನೆಲೆ ಬೀಡು ಎಷ್ಟೋ ಕಟ್ಟಡಗಳು ಅಳಿವಿನ ಅಂಚಿಲಿದ್ದಾವೆ, ಅವನು ಉಳಿಸ್ಬೇಕು ಅಂತ ಏನಾದ್ರು ಧ್ವನಿ ಎತ್ತಿದ್ದಾರ? ಖಾಸಗಿ ಶಾಲೆಗಳ ದರ್ಬಾರ್ಗಳ ಮುಂದೆ ನಮ್ಮ ಕನ್ನಡ ಶಾಲೆಗಳು ಮುಚ್ಚು ಹೋಗ್ತಾ ಇದ್ದಾವೆ, ಅದ್ರ ಬಗ್ಗೆ ಏನಾದ್ರು ಧ್ವನಿ ಎತ್ತಿದ್ದಾರ? ಕನ್ನಡ ಶಾಲೆಗಳಿಗೆ ಸರಿಯಾದ ಸೌಲಭ್ಯ ಕೊಟ್ಟಿದ್ರೆ ಕನ್ನಡ ಶಾಲೆ ಬಿಟ್ಟು ಮಕ್ಕಳು ಯಾಕೆ ಹೋಗ್ತಿದ್ರು, ಅದ್ರ ಬಗ್ಗೆ ಏನಾದ್ರು ಧ್ವನಿ ಎತ್ತಿದ್ದಾರ? ಕನ್ನಡ ಶಾಲೆ ಅಧೋನ್ನತಿಗೆ ಸಾಗ್ತಾ ಇದೆ, ಅದ್ರ ಬಗ್ಗೆ ಏನಾದ್ರು ಧ್ವನಿ ಎತ್ತಿದ್ದಾರ? ಯಾರು ಸ್ನೇಹಿತರೆ ಇವನ್ನೆಲ್ಲ ಹೋರಾಟಗಾರರು ಅನ್ನೋದು? ಯಾವುದೋ ಒಂದು ವ್ಯಕ್ತಿಗಳ ಪರವಾಗಿ, ಯಾವುದೋ ಒಂದು ರಾಜಕೀಯ ಪರವಾಗಿ ಅವ್ರು ಅದಕ್ಕೆ ಬಂದರೋ ಇದು ಮಾಡಕ್ಕೆ ಬಂದರೋ ಅಂತ ಹೇಳಲ್ಲ. ಇಂಥದ್ರ ಧ್ವನಿ ಎತ್ತುತ್ತಾರಲ್ಲ, ನಮ್ಮ ಕನ್ನಡ ಶಾಲೆಗಳ ಬಗ್ಗೆ ಧ್ವನಿ ಎತ್ತರಿ. ಎಷ್ಟೋ ಬಡವ್ರ ಮಕ್ಕಳು ಒಳ್ಳೆ ಶಿಕ್ಷಣ ಕೊಡೋಕ್ಕಾಗ್ದಲೆ, ದುಡ್ಡು ಕಟ್ಟೋಕ್ಕಾಗ್ದಲೆ ಮಕ್ಕಳನ್ನ ಕಟ್ಟಡಗಳ ಕಾರ್ಮಿಕರಿಗೆ ಕೆಲಸಕ್ಕೆ ಸೇರಿಸ್ತಾರೆ, ಯಾವುದೋ ಅಂಗಡಿ ಮುಂಗಟ್ಟುಗಳಿಗೆ ಕೆಲಸಕ್ಕೆ ಸೇರಿಸ್ತಾರೆ. ಮಗ ಓದೋ ಟ್ಯಾಲೆಂಟ್ ಇದ್ರು ಅಪ್ಪ ಅಮ್ಮನ ಕೈಲಿ ದುಡ್ಡು ಕಟ್ಟೋಕ್ಕಾಗಿರಲ್ಲ ಸ್ನೇಹಿತರೆ, ಅಂಥವ್ರು ಕೆಲಸಕ್ಕೆ ಕಳಿಸ್ತಾರೆ. ಎಲ್ಲೋ ಒಂದು ಮಲ್ ಕೂರಿಸ್ತಾರೋ ಮತ್ತೊಂದು ಮಾಡ್ತಾರೆ, ಎಲ್ಲೋ ತೋಟಕ್ಕೆ ಕೆಲಸ ಕಳಿಸ್ತಾರೆ. ಅದೇ ನಮ್ಮ ಕನ್ನಡ ಶಾಲೆಯಲ್ಲಿ ಉತ್ತಮ ಶಿಕ್ಷಣ, ಉತ್ತಮ ಸೇವೆಗಳು, ಉತ್ತಮ ಪೀಠೋಪಕರಣಗಳು, ಉತ್ತಮವಾದ ಕಟ್ಟಡಗಳು, ಉತ್ತಮವಾದ ಬೋಧನೆ ಮಾಡುವಂಥ ಉಪನ್ಯಾಸಕರನ್ನ ಸರ್ಕಾರ ನೇಮಿಸಿ ಪ್ರಗತಿ ಹಾದಿಯಲ್ಲಿ ಸಾಗಿದ್ರೆ ನಮ್ಮ ಕನ್ನಡ ಶಾಲೆ ಉಳಿಯುತ್ತೆ. ಅಂಥದ್ರ ಬಗ್ಗೆ ಧ್ವನಿ ಎತ್ತದ್ ಬಿಟ್ಟು ಇವ್ರು ಯಾವುದು ಅವರಿಗೆ CM ಮಾಡಿ, ಇಲ್ಲ ಇವರಿಗೆ ಸಚಿವ ಸ್ಥಾನ ಮಾಡಿ ಅಂತ ಹೋಗ್ತಾರಲ್ಲ, ಇವರಿಗೆಲ್ಲ ಏನು ಅನ್ನಿಸ್ಬೋದು ಹೇಳಿ? ಕನ್ನಡ ಪರ ಹೋರಾಟಗಾರರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕಣ್ರಿ ನಿಜವಾದ ಹೋರಾಟಗಾರರು. ಭಾಷೆ ನಾಡು ನುಡಿ ಅಂತ ಬಂದಾಗ ಮೈ ಕೊಡವಿ ನಿಂತು ಹೋರಾಡಿದ್ರು. ಆ ಗೋಕಾಕ್ ಚಳುವಳಿ ಇತಿಹಾಸ ಅಲ್ಲ, ಪ್ರಪಂಚದ ಭೂಪಟ ಇರುವವರೆಗೂ ಈ ಪ್ರಪಂಚದ ಆ ಚಳುವಳಿ ನೆನಪಿರುತ್ತೆ. ಆದರೆ ಈಗಿನ ಈ ಕನ್ನಡ ಹೋರಾಟಗಾರರು, ಈಗಿನ ಈ ನಟ ನಟಿಯರು ಅದ್ರ ಬಗ್ಗೆ ಧ್ವನಿ ಎತ್ತಲ್ಲ. ಇವ್ರು ಯಾರೋ ಬಂದಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಮಾಡಿ, ಇವರಿಗೆ MLA ಮಾಡಿ, ಏನ್ರಿ ಇದು? ಕನ್ನಡ ಶಾಲೆಗಳ ಬಗ್ಗೆ ಹೋರಾಡ್ರಿ. ಕನ್ನಡ ಕಂದಮ್ಮಗಳು ಎಷ್ಟೋ ಶಿಕ್ಷಣ ಇಲ್ಲದೆ ಮನೆಯಲ್ಲಿ ಉಳಿದಿರೋಂಥ ಬಾಲ ಕಾರ್ಮಿಕರ ಬಗ್ಗೆ ಹೋರಾಡಿ. ಅದನ್ನ ಬಿಟ್ಟು ಯಾರಿಗೂ MLA ಮಾಡಿ ಸಚಿವ ಸ್ಥಾನ ಮಾಡಿ ಅಂತ ಹೋರಾಡ್ತಾರಲ್ಲ, ಏನು ಹೇಳೋದು ಸ್ನೇಹಿತರೆ? ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಏನಾದರೂ ದಯವಿಟ್ಟು ತಪ್ಪಾಗಿದ್ದರೆ ಕ್ಷಮಿಸಿ, ಹರಸಿ, ಕಾಪಾಡಿ. ಕನ್ನಡ ಶಾಲೆ ಉಳಿಸಿ, ಕನ್ನಡ ಶಾಲೆ ಬೆಳೆಸಿ, ಕನ್ನಡತ್ವ ಬೆಳೆಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ಪದ ಬಳಕೆಯಲ್ಲಿ ತಪ್ಪಾಗಿದ್ದರೆ ಸಾರ್ವಜನಿಕರಲ್ಲಿ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.